ಇಟ್ಕೊಂಡಿದ್ದೀರಾ, ಮೇನ್ ಬೇಡಿಕೆಗಳು ಏನಿದೆ ಸರ್? ನಮ್ಮ ಮೊದಲನೇ ಬೇಡಿಕೆ ಬಂದು ಏನು 1/5/2025 ಏನು ನೇಮಕಾತಿ ಪತ್ರನ ಜಾರಿಗೆ ಸರ್ಕಾರದಿಂದ ಅನುಮೋದನೆ ಪಡೆದು ಅದನ್ನು ಪೌರ ಕಾರ್ಮಿಕರಿಗೆ ಯಾವುದೇ ರೀತಿ ಷರತ್ತು ಹಿಡದೆ ನೇರವಾಗಿ ಅವ್ರ ನೇಮಕಾತಿ ಪತ್ರಗಳನ್ನ ಅವರು ತಲುಪಿಸ್ಬೇಕನ್ನೋದು ಒಂದು ಮೊದಲನೇ ಷರತ್ತು. ಎರಡನೇ ಷರತ್ತು ಬಂದ್ಬಿಟ್ಟು ನಮ್ಮದು ಇದು ಏನು SCP TSP ಏನಿದೆ ಅನುದಾನ ಇದೆ, ಪ್ರತಿಯೊಂದು SC SCಗಳಿಗೂ ಅದನ್ನು ಅನುದಾನನ ಹಂಚಿಕೆ ಮಾಡಬೇಕು ಅನ್ನೋದು ಎರಡನೇ ಷರತ್ತು. ಮೂರನೇದು 4 ವರ್ಷದಿಂದ SC SC ಕಾರ್ಯಕ್ರಮಗಳು ಅಂದರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾವುದೋ ರೀತಿ ಜಾರಿಗೆ ತರದೇ ಇರೋದ್ರಿಂದ ದಯವಿಟ್ಟು ಅದನ್ನು ಪ್ರತಿಯೊಂದು ಫಲಾನುಭವಿಗೂ ತರಿಸ್ಬೇಕು ಅನ್ನೋದನ್ನ ಮೂರನೇ ಷರತ್ತು. ನಾಲ್ಕನೇ ಷರತ್ತು ಏನಂದರೆ ಅರ್ಜಿಗಳನ್ನ ಯಾರು ಸಲ್ಲಿಸಿರ್ತಾರೆ ಅವ್ರನ್ನ ನ್ಯಾಯಯುತವಾಗಿ ಪರಿಶೀಲನೆ ಮಾಡಿ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಫಲಾನುಭವಿಗೆ ಸಿಗಬೇಕಾಗಿರೋ ಸವಲತ್ತುಗಳನ್ನ ನೇರವಾಗಿ ಸಿಕ್ಕೋ ಥರ ರೀತಿ ಮಾಡಬೇಕು ಅಂತೇಳಿ ನಾಲ್ಕನೇದು ಹಾಕಿದ್ದೀವಿ. ಇಷ್ಟು ಷರತ್ತು ನಮ್ಮದು. ಸರ್, ಮೊನ್ನೆ ರಾಜ್ಯಪಾಲರು ಭೇಟಿ ಆಗಿದೆ 15 ದಿವಸದ ನಂತರ, ಇದ್ರ ಮುಂದೆ ದೂರು ಸಲ್ಲಿಸಿದ್ರಿ, ಇಲ್ಲಿವರೆಗೂ ಕ್ರಮ ಆಗಿಲ್ಲ. ಇಲ್ಲಿ ಇವತ್ತು ಆಯುಕ್ತರು ಭೇಟಿ ಮಾಡೋಕ್ಕೆ ಆಯುಕ್ತರು ಸಹ ಸಿಕ್ಕಿಲ್ಲ, ಏನಿದೆ? ರಾಜ್ಯಪಾಲರಿಗೆ ಮನವಿ ಕೊಟ್ಟಿವಿ, ಇವತ್ತವರೆಗೂ ಯಾವುದೇ ರೀತಿ ಅರ್ಜಿನ ಪರಿಗಣನೆಗೆ ತಗೊಳ್ಳದೇ ಇರೋದ್ರಿಂದ ಇವತ್ತು BBMP ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಅಂತೇಳಿ ಇವತ್ತು ಬಂದ್ವಿ. ಪ್ರತಿಭಟನೆ ಮಾಡೋಕ್ಕೆ ಬಂದಾಗ ಈಗ ಪೊಲೀಸ್ನವ್ರು ಏನು ಹೇಳಿದ್ರು, ಇದು ಹೈಕೋರ್ಟ್ದು ಉಚ್ಚ ನ್ಯಾಯಾಲಯದ ಆದೇಶ ಇದೆ, ಆದ್ದರಿಂದ ನೀವು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ನಮ್ಗೆ ತಿಳಿಸಿದ್ರು. ನಾವು ಕಾನೂನು ಗೌರವ ಕೊಡೋದ್ರಿಂದ ಕಾನೂನು ವ್ಯಾಪ್ತಿಯಲ್ಲಿ ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ನ್ಯಾಯಾಲಯದ ಆದೇಶನ ಪಡಿತೀವಿ ಅಂತೇಳಿ ಅವ್ರಿಗೆ ಹೇಳ್ತಾ ನಾವು ಇವತ್ತು ಮನವಿ ಕೊಟ್ಟು ನಾವು